ನಮಸ್ಕಾರ ಎಲ್ರಿಗೂ. ನಾನು ರಾಕೇಶ್. ವೆಲ್ಕಮ್ ಟು ಸ್ಟಡಿ ಮುದ್ರೆ ಅಕಾಡೆಮಿ. ಇವತ್ತಿನ ಚಾಪ್ಟರು ಕ್ಲಾಕ್ ಆ್ಯಂಡ್ ಕ್ಯಾಲೆಂಡರ್. ಈ ಚಾಪ್ಟರ್ನ ನಾನು 2 ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಕ್ಸ್ ಆಫ್ ಕ್ಲಾಕು ಮತ್ತು ಫಾಸ್ಟ್ ಟ್ರ್ಯಾಕ್ ಟೆಕ್ನಿಕ್ಸ್ ಡಿಸ್ಕಸ್ ಮಾಡ್ತೀನಿ. ಈ ಟೆಕ್ನಿಕ್ಸ್ ಎಲ್ಲ ಕ್ಲಾಕ್ ರಿಲೇಟೆಡ್ ಆಗಿರುತ್ತೆ. ಸೊ ಟೋಟಲಿ 5 ಟೆಕ್ನಿಕ್ಸ್ ಇದೆ. ಇವತ್ತಿನ ವಿಡಿಯೋದಲ್ಲಿ ಈ ಟೆಕ್ನಿಕ್ಸ್ ನಾನು ಕವರ್ ಮಾಡ್ತೀನಿ. ಈ ಬೇಸಿಕ್ಸ್ ಮತ್ತು ಟೆಕ್ನಿಕ್ಸ್ ನಾನು ರೆಫರ್ ಮಾಡಿರೋದು ಈ ಬುಕ್ಕು, ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ಬುಕ್ಕು. ನೀವು ಈ ಬುಕ್ನ ರೆಫರ್ ಮಾಡ್ಬೋದು, ಅಥವಾ ಈ ಬುಕ್ಕು ಚೆನ್ನಾಗಿದೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬುಕ್ಕು ಬೈ ಡಾಕ್ಟರ್ RS ಅಗರ್ವಾಲ್. ಈ 2 ಬುಕ್ಸ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಆ ಲಿಂಕ್ನ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಫಸ್ಟ್ ಟಾಪಿಕ್ ಬೇಸಿಕ್ಸ್ ಆಫ್ ಕ್ಲಾಕ್. ಸೊ ಕ್ಲಾಕ್ ಅಂದರೆ ಏನು? ಗಡಿಯಾರ ಅಲ್ವಾ? ನಾವು ಗಡಿಯಾರ ಏನಕ್ಕೆ ಯೂಸ್ ಮಾಡ್ತೀವಿ? ಟೈಮ್ ನೋಡೋಕ್ಕೆ. ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎ ಕ್ಲಾಕ್ ಈಸ್ ಎ ಡಿವೈಸ್ ಯೂಸ್ ಟು ಮೆಷರ್ ಆ್ಯಂಡ್ ಡಿಸ್ಪ್ಲೇ ಟೈಮ್. ಸೊ ಟೈಮು ನಾವು ಯಾವ ಇದರಲ್ಲಿ ಮೆಷರ್ ಮಾಡ್ತೀವಿ? ಅವರ್ಸು, ಮಿನಿಟ್ಸು ಮತ್ತು ಸೆಕೆಂಡ್ಸು. ಟೈಮ್ ಈಸ್ ಶೋನ್ ಇನ್ ಅವರ್ಸ್, ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ಸ್. ನಿಮಗೆ ಅವರು, ಮಿನಿಟ್, ಸೆಕೆಂಡ್ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದರೆ ಅವರ್ ಹ್ಯಾಂಡು, ಮಿನಿಟ್ ಹ್ಯಾಂಡು ಮತ್ತು ಸೆಕೆಂಡ್ ಹ್ಯಾಂಡಿಂದ ನಿಮಗೆ ಗೊತ್ತಾಗುತ್ತೆ. ಅಂದರೆ ಈ ಗಡಿಯಾರದಲ್ಲಿ ಮುಳ್ಳು ಇರುತ್ತಲ್ಲ, ಆ ಮುಳ್ಳು ಪೊಸಿಷನ್ ಮೇಲೆ ನಿಮಗೆ ಎಷ್ಟು ಟೈಮ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಗಡಿಯಾರ ಅಂದರೆ ಅದರಲ್ಲಿ ಏನೇನಿರುತ್ತೆ? ಡಯಲ್ ಇರುತ್ತೆ, ಅವರ್ ಹ್ಯಾಂಡ್ ಇರುತ್ತೆ, ಮಿನಿಟ್ ಹ್ಯಾಂಡ್ ಇರುತ್ತೆ, ಸೆಕೆಂಡ್ ಹ್ಯಾಂಡ್ ಇರುತ್ತೆ. ಡಯಲ್ ಅಂದರೆ ಇದು ಸರ್ಕ್ಯುಲರ್ ಏನಾಗಿದೆ, ಇದು ಔಟರ್ ಏರಿಯಾ ಏನಿದೆ ಅದನ್ನು ಡಯಲ್ ಅಂತ ಹೇಳ್ತಾರೆ. ನೆಕ್ಸ್ಟು ಅವರ್ ಹ್ಯಾಂಡ್ ಅಂದರೆ ಈ ಮುಳ್ಳು ಅವರು, ಈ ಮುಳ್ಳು ಸೆಕೆಂಡ್ ಹ್ಯಾಂಡ್, ಮಿನಿಟ್. ಇದು ಚಿಕ್ಕದು ರೆಡ್ ಕಲರ್ ಇರೋದು ಸೆಕೆಂಡ್ ಹ್ಯಾಂಡ್ ಅಂತ ನಾವು ಹೇಳ್ತೀವಿ. ಓಕೆನಾ? ಇದು ವೆರಿ ಸಿಂಪಲ್, ಬೇಸಿಕ್ ಅಲ್ವಾ? ಮತ್ತು ಇದು ನಂಬರ್ಸ್ ಏನಿದೆ 12, 1, 2, 3, 4, 5, 6, ಇದು ಕಂಪ್ಲೀಟ್ ಈ ನಂಬರ್ಸ್ ಏನಿದೆ ಇದು ನಿಮಗೆ ಅವರ್ಸ್ ರಿಪ್ರೆಸೆಂಟ್ ಮಾಡುತ್ತೆ. ಅಂದರೆ ಈ ಅವರ್ ಹ್ಯಾಂಡು ಇಲ್ಲಿ 10 ಗಂಟೆ ಮೇಲಿದೆ ಅಂದರೆ 10 ಗಂಟೆ ಆಗಿದೆ. ಎಷ್ಟು ನಿಮಿಷ ಆಗಿದೆ ಅಂದರೆ ಇದು ಮಿನಿಟ್ ಹ್ಯಾಂಡ್ ಎಲ್ಲಿದೆ ಅದ್ರ ಮೇಲೆ ಡಿಪೆಂಡ್. ಇಲ್ಲಿ ಟೈಮ್ ಎಷ್ಟಾಗಿದೆ? 10 ಗಂಟೆ ಆಗಿ 10 ನಿಮಿಷ ಆಗಿದೆ ಅಲ್ವಾ? ಸೊ ಮಿನಿಟ್ ಹ್ಯಾಂಡು ಮತ್ತು ಅವರ್ ಹ್ಯಾಂಡ್ ಮೇಲೆ ನೀವು ಟೈಮ್ ನೋಡ್ತೀರಾ. ಇದರಲ್ಲಿ ಈ ನಂಬರ್ಸ್ ಏನಿದೆ 12, 1, 2, 3, 4, 5, 6, 7, 8, 9, 10, 11, ಈ ನಂಬರ್ಸು ನಿಮಗೆ ಅವರ್ಸ್ ಅಂದರೆ ಎಷ್ಟು ಗಂಟೆ ಆಗಿದೆ ಅಂತ ತೋರ್ಸೋಕ್ಕೆ ಈ ನಂಬರ್ಸ್ ಯೂಸ್ ಮಾಡ್ತಾರೆ. ಮತ್ತು ಮಿನಿಟ್ಸ್, ಇಲ್ಲಿ ಮಾರ್ಕಿಂಗ್ಸ್ ಇದೆಯಲ್ಲ, ಇದು ಮಿನಿಟ್ಸ್ ರಿಪ್ರೆಸೆಂಟ್ ಮಾಡುತ್ತೆ. ಓಕೆನಾ? 1, 2, 3, 4, 5 ಈ ಥರ. ಸೊ ಈ ಮಿನಿಟ್ ಹ್ಯಾಂಡು 1 ಅವರಲ್ಲಿ ಎಷ್ಟು ರೊಟೇಷನ್ ಆಗುತ್ತೆ? ಟೋಟಲಿ 60 ಮಿನಿಟ್ಸ್ ಅಲ್ವಾ? ಸೊ ಈ ಮಾರ್ಕಿಂಗ್ಸು ನಿಮಗೆ ಟೋಟಲಿ 60 ಮಾರ್ಕಿಂಗ್ಸ್ ಇರುತ್ತೆ. ಇದರ ಅರ್ಥ ಏನು? ಈ ಮಿನಿಟ್ ಹ್ಯಾಂಡು 1 ಅವರಲ್ಲಿ 60 ಮಿನಿಟ್ಸು ಈ ಥರ ಒಂದು ರೌಂಡು ಕಂಪ್ಲೀಟ್ ಮಾಡುತ್ತೆ. ಅದನ್ನೇ ಒಂದೊಂದಾಗಿ ನೋಡೋಣ ಬನ್ನಿ. ಡಯಲ್ ಅಂದರೆ ಕ್ಲಾಕ್ ಫೇಸ್. ದ ಕ್ಲಾಕ್ ಫೇಸ್ ಇಸ್ ಸರ್ಕ್ಯುಲರ್ ಆ್ಯಂಡ್ ಮಾರ್ಕ್ ಫ್ರಮ್ 1 to 12 ರಿಪ್ರೆಸೆಂಟಿಂಗ್ 12 ಅವರ್ ಸೈಕಲ್. ನಾನು ಹೇಳ್ದಂಗೆ ಈ ನಂಬರ್ಸು ಅವರ್ಸ್ ರಿಪ್ರೆಸೆಂಟ್ ಮಾಡುತ್ತೆ. ಅದನ್ನ 12 ಅವರ್ ಸೈಕಲ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಆಲ್ಸೋ ಹ್ಯಾಸ್ 60 ಸ್ಮಾಲ್ ಈಕ್ವಲ್ ಡಿವಿಷನ್ಸ್ ವಿಚ್ ರಿಪ್ರೆಸೆಂಟ್ ಮಿನಿಟ್ಸ್. ಆ ಮಾರ್ಕಿಂಗ್ಸ್ ಏನಿದೆ ಚಿಕ್ಕದು ಅದು ಮಿನಿಟ್ಸ್ ಅಂತ ಹೇಳ್ತಾರೆ. ಸೊ ನಾನು ಹೇಳ್ದಂಗೆ 3 ಹ್ಯಾಂಡ್ ಇರುತ್ತೆ, 3 ಮುಳ್ಳು ಇರುತ್ತಲ್ವ, ಅವರು, ಮಿನಿಟ್ಟು ಮತ್ತು ಸೆಕೆಂಡು. ಅವರು ಸ್ವಲ್ಪ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ, ಮಿನಿಟ್ಟು ಸ್ವಲ್ಪ ಸ್ಪೀಡಾಗಿ ಮೂವ್ ಆಗುತ್ತೆ. ಅವರ್ ಹ್ಯಾಂಡ್ಗಿಂತಲೂ ಸ್ವಲ್ಪ ಸ್ಪೀಡು. ಸೆಕೆಂಡ್ ಹ್ಯಾಂಡು ತುಂಬ ಸ್ಪೀಡಾಗಿ, ಅಂದರೆ ಎವ್ರಿ ಸೆಕೆಂಡ್ಗೂ ಅದು ಮೂವ್ ಆಗ್ತಾನೆ ಇರುತ್ತೆ. ಅವರ್ ಹ್ಯಾಂಡ್ ಇಟ್ ಈಸ್ ದ ಶಾರ್ಟರ್ ಆ್ಯಂಡ್ ಸ್ಲೋವರ್ ಹ್ಯಾಂಡ್. ಇಟ್ ಕಂಪ್ಲೀಟ್ಸ್ 2 full rounds ಇನ್ 24 hours. ಅಂದರೆ ಈ ಅವರ್ ಹ್ಯಾಂಡ್ ಏನಿದೆ ಇದು ಸ್ಲೋ ಅಂತ ಹೇಳ್ತಾ ಇದ್ದಾರೆ, ಮತ್ತು ಇದು 2 rounds ಕಂಪ್ಲೀಟ್ ಮಾಡುತ್ತಂತೆ 24 ಅವರ್ಸಲ್ಲಿ. ಈ ಡಯಲ್ದು ಏನಿದೆ ಅದನ್ನು 2 ರೌಂಡು ಫುಲ್ ಕಂಪ್ಲೀಟ್ ಮಾಡುತ್ತಂತೆ. ಇನ್ 1 hour ಇಟ್ ಮೂವ್ಸ್ 5 minute ಸ್ಪೇಸಸ್. 1 ಅವರಲ್ಲಿ
ಇದನ್ನ ಮಿನಿಟ್ ಸ್ಪೇಸಸ್ ಅಂತ ಹೇಳ್ತಾರೆ. ಓಕೆನಾ? ಈ ಮಾರ್ಕಿಂಗ್ಸ್ ಏನಿದೆ ಮಿನಿಟ್ ಸ್ಪೇಸಸ್, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ 1 ಅವರಲ್ಲಿ ಈ ಅವರ್ ಆ್ಯಂಡು 5 ಮಿನಿಟ್ ಸ್ಪೇಸಸ್ಸು ಮೂವ್ ಆಗುತ್ತಂತೆ. ಅಂದರೆ 10 ಗಂಟೆಯಿಂದ 11 ಗಂಟೆಗೆ ಹೋಗೋಕ್ಕೆ ಅದೆಷ್ಟು ಮಿನಿಟ್ ಸ್ಪೇಸಸ್ ಮೂವ್ ಆಗುತ್ತೆ? 5 ಮಿನಿಟ್ ಸ್ಪೇಸಸ್. ಸೊ ಅದನ್ನ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮಿನಿಟ್ ಹ್ಯಾಂಡ್, ಇಟ್ ಈಸ್ ದ ಲಾಂಗರ್ ಆ್ಯಂಡ್ ಫಾಸ್ಟರ್ ಹ್ಯಾಂಡ್. ಇಟ್ ಮೇಕ್ಸ್ 1 ಫುಲ್ ರೆವಲ್ಯೂಷನ್ ಎವ್ರಿ ಅವರ್. 1 ಅವರಲ್ಲಿ ಮಿನಿಟ್ ಹ್ಯಾಂಡು ಫುಲ್ 1 ರೊಟೇಷನ್ ಮಾಡುತ್ತೆ ಗಡಿಯಾರದ್ದು. ಇಟ್ ಮೂವ್ಸ್ ಫ್ರಮ್ 1 ನಂಬರ್ ಟು ದ ನೆಕ್ಸ್ಟ್ ಇನ್ 5 ಮಿನಿಟ್ಸ್. ಅಂದರೆ ಈಗ 2 ಗಂಟೆ ಮೇಲಿದೆ, 2 ಗಂಟೆಯಿಂದ 3 ಗಂಟೆಗೆ ಹೋಗೋಕ್ಕೆ ಎಷ್ಟು ನಿಮಿಷ ತಗೊಳುತ್ತೆ? 5 ನಿಮಿಷ. ಓಕೆ, ಅಷ್ಟೇ. ಸೆಕೆಂಡ್ ಹ್ಯಾಂಡ್, ಇಟ್ ಈಸ್ ದ ಥಿನ್ನೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್ ಹ್ಯಾಂಡ್. ಇಟ್ ಮೂವ್ಸ್ 1 ಸ್ಟೆಪ್ ಎವ್ರಿ ಸೆಕೆಂಡ್. ಇಟ್ ಕಂಪ್ಲೀಟ್ಸ್ 1 ರೌಂಡ್ ಇನ್ 1 ಮಿನಿಟ್. ಈ ಸೆಕೆಂಡ್ ಹ್ಯಾಂಡ್ ಏನಿದೆ ಎವ್ರಿ ಸೆಕೆಂಡು ಮೂವ್ ಆಗ್ತಾ ಇರುತ್ತೆ. ಓಕೆನಾ? ಫುಲ್ 1 ರೊಟೇಷನ್ ಮಾಡೋಕ್ಕೆ ಎಷ್ಟು? 60 ಸೆಕೆಂಡ್ಸಲ್ಲಿ 1 ರೌಂಡ್ ಕಂಪ್ಲೀಟ್ ಮಾಡುತ್ತೆ. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇದೆ, ನೋಡೋಣ ಏನಿದೆ. ಇನ್ 1 ಅವರ್ ಮಿನಿಟ್ ಹ್ಯಾಂಡ್ ಮೂವ್ಸ್ 360 ಡಿಗ್ರಿ. 1 ಅವರಲ್ಲಿ ಈ ಮಿನಿಟ್ ಹ್ಯಾಂಡ್ ಏನಿದೆ ಎಷ್ಟು ಡಿಗ್ರಿ ರೊಟೇಟ್ ಆಗುತ್ತೆ? 360 ಡಿಗ್ರಿ. ಅಂದರೆ ಒಂದು ಫುಲ್ ರೊಟೇಷನ್ ಕಂಪ್ಲೀಟ್ ಮಾಡುತ್ತೆ. ಅಂದರೆ 12 ಗಂಟೆಯಿಂದ ಶುರು ಆಗಿದೆ ಅಂದ್ಕೊಳ್ಳಿ, 60 ಮಿನಿಟ್ಸಲ್ಲಿ ಈ ಮಿನಿಟ್ ಹ್ಯಾಂಡು ಮತ್ತೆ ವಾಪಸ್ 12 ಗಂಟೆಯಲ್ಲೇ ಬಂದಿರುತ್ತೆ. ಓಕೆನಾ? ಸೊ ಅದು 360 ಡಿಗ್ರಿ ಕವರ್ ಮಾಡುತ್ತೆ. ಅವರ್ ಹ್ಯಾಂಡು ಎಷ್ಟು ಕವರ್ ಮಾಡುತ್ತೆ? 112 ಆಫ್ ದಟ್. ಅಂದರೆ 360 ಇದು 112 ಅಂತ ಹೇಳ್ತಾ ಇದ್ದಾರೆ. ಎಷ್ಟಾಗುತ್ತೆ? 12 3 36. ಸೊ 30 ಡಿಗ್ರಿ ಅವರ್ ಹ್ಯಾಂಡ್ ಕವರ್ ಮಾಡುತ್ತೆ. ಎಷ್ಟು? ಇಲ್ಲಿಂದ ಇಲ್ಲಿಗೆ. ಸೊ 10 ಗಂಟೆಯಿಂದ 11 ಗಂಟೆಗೆ ಹೋದರೆ ಎಷ್ಟು? 30 ಡಿಗ್ರಿ ಕವರ್ ಮಾಡುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಎಷ್ಟು? 1 ಅವರಲ್ಲಿ. ಯಾವುದು? ಅವರ್ ಹ್ಯಾಂಡ್. ಸೊ ಈ ಡಿಗ್ರೀಸು ನಿಮಗೆ ಗೊತ್ತಿರಬೇಕು. ಅವರ್ ಹ್ಯಾಂಡು 1 ಅವರಲ್ಲಿ 30 ಡಿಗ್ರಿ ಮೂವ್ ಆಗುತ್ತೆ. ಮಿನಿಟ್ ಹ್ಯಾಂಡು 1 ಅವರಲ್ಲಿ 360 ಡಿಗ್ರಿ ಮೂವ್ ಆಗುತ್ತೆ. ಸೊ ಇನ್ 1 ಅವರ್ ಮಿನಿಟ್ ಹ್ಯಾಂಡ್ ಗೇನ್ಸ್ ಓವರ್ ಅವರ್ ಹ್ಯಾಂಡ್. ಇದರ ಅರ್ಥ ಮಿನಿಟ್ ಹ್ಯಾಂಡು ಅವರ್ ಹ್ಯಾಂಡ್ಗಿಂತಲೂ ಎಷ್ಟು ಮಿನಿಟ್ ಸ್ಪೇಸಸ್ ಜಾಸ್ತಿ ಮೂವ್ ಆಗುತ್ತೆ. ಇದು ಅವರ್ ಹ್ಯಾಂಡ್ ಇದೆಯಲ್ಲ, ಇಲ್ಲಿಂದ 1 ಅವರಲ್ಲಿ ಜಸ್ಟ್ 5 ಮಿನಿಟ್ ಸ್ಪೇಸಸ್ ಕವರ್ ಆಗುತ್ತೆ. ಮಿನಿಟ್ ಸ್ಪೇಸಸ್ ಅಂದರೆ ಈ ಮಾರ್ಕಿಂಗ್ಸ್ ನಾನು ಅವಾಗಲೇ ಹೇಳಿದ್ನಲ್ಲ. ಸೊ ಈ ಮಾರ್ಕಿಂಗ್ಸ್ ಎಷ್ಟು ಕವರ್ ಆಗುತ್ತೆ? ಬರೀ 5. ಅದೇ ಮಿನಿಟ್ ಹ್ಯಾಂಡು 1 ಅವರಲ್ಲಿ 60 ಕವರ್ ಮಾಡುತ್ತೆ ಅಲ್ವಾ? ಸೊ 60 ಮೈನಸ್ 5 ಮಾಡಿದರೆ ನಿಮಗೆ ಎಷ್ಟು? 55 ಮಿನಿಟ್ ಸ್ಪೇಸಸ್. ಈ ಮಿನಿಟ್ ಸ್ಪೇಸಸ್ ಏನಿದೆ ಅಷ್ಟು ಜಾಸ್ತಿ ಯಾವುದು? ಮಿನಿಟ್ ಹ್ಯಾಂಡ್ ಕವರ್ ಮಾಡುತ್ತೆ. ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಈ ಅವರ್ ಹ್ಯಾಂಡು 1 ಅವರಲ್ಲಿ 5 ಮಿನಿಟ್ ಸ್ಪೇಸಸ್ ಕವರ್ ಮಾಡುತ್ತೆ. ಅದೇ ಮಿನಿಟ್ ಹ್ಯಾಂಡು 60 ಮಿನಿಟ್ ಸ್ಪೇಸಸ್ ಕವರ್ ಮಾಡುತ್ತೆ. ಸೊ 60 ಮೈನಸ್ 5 ಮಾಡಿದ್ರೆ 55 ಮಿನಿಟ್ ಸ್ಪೇಸಸ್ ಜಾಸ್ತಿ ಕವರ್ ಮಾಡುತ್ತೆ. ಯಾವುದು? ಮಿನಿಟ್ ಹ್ಯಾಂಡ್. ಓಕೆನಾ? ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಇಫ್ ಇಟ್ಸ್ 3 o'clock ನೌ, ಹೌ ಮೆನಿ ಡಿಗ್ರೀಸ್ ಹ್ಯಾಸ್ ದ ಅವರ್ ಹ್ಯಾಂಡ್ ಮೂವ್ಡ್ ಫ್ರಮ್ 12? ಇವಾಗ 3 ಗಂಟೆ ಆಗಿದೆ ಅಂತೆ. ಸೊ 12 ಗಂಟೆಯಿಂದ 3 ಗಂಟೆ ಬರೋದಕ್ಕೆ ಎಷ್ಟು ಡಿಗ್ರಿ ಅವರ್ ಹ್ಯಾಂಡು ಕವರ್ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ. ನಮಗೆ ಈಚ್ ಅವರು ಎಷ್ಟು ಮೂವ್ ಆಗುತ್ತೆ ಅವರ್ ಹ್ಯಾಂಡು ಗೊತ್ತಿದೆ, 30 ಡಿಗ್ರಿ. ಸೊ 12ರಿಂದ 3 ಅಂದರೆ 3 ಇಂಟು 30 ಡಿಗ್ರಿ. ಸೊ ಟೋಟಲಿ 90 ಡಿಗ್ರಿ. ಸಿಂಪಲ್ ಅಲ್ವಾ? ಹೌ ಮೆನಿ ಮಿನಿಟ್ ಸ್ಪೇಸಸ್ ಆರ್ ದೇರ್ ಬಿಟ್ವೀನ್ 2 and 4? ಇಲ್ಲಿ ನೋಡಿ, 2 ಮತ್ತು 4 ಮಧ್ಯೆ ಎಷ್ಟು ಮಿನಿಟ್ ಸ್ಪೇಸಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಇದು 5, ಇದು 5. ಸೊ 10 ಮಿನಿಟ್ ಸ್ಪೇಸಸ್. ಕೆಲವೊಂದು ಟಿಪ್ಸ್ ಇದೆ, ಇದು ನೆನ್ಪಿಟ್ಕೋಬೇಕು ನೀವು. ಎವ್ರಿ ನಂಬರ್ ಈಸ್ 5 ಮಿನಿಟ್ ಅಪಾರ್ಟ್. 12ರಿಂದ 1, 1ರಿಂದ 2 ಎಷ್ಟು ದೂರ ಇದೆ? 5 ಮಿನಿಟ್ ಅಪಾರ್ಟ್. ಟೋಟಲ್ ಡಿಗ್ರೀಸ್ ಇನ್ ಫುಲ್ ಡಯಲ್ ಈಸ್ 360 ಡಿಗ್ರಿ. ಈಚ್ ಮಿನಿಟ್ ಸ್ಪೇಸ್ ಈಕ್ವಲ್ ಟು 6 ಡಿಗ್ರಿ. ಇದು ಹೆಂಗೆ ಅಂತ ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ಆ್ಯಂಗಲ್ ಕವರ್ಡ್ ಬೈ ಮಿನಿಟ್ ಹ್ಯಾಂಡ್ ಇನ್ 1 ಮಿನಿಟ್. ಅವ್ರೇನು ಕೇಳ್ತಾ ಇದ್ದಾರೆ? ಈ ಮಿನಿಟ್ ಹ್ಯಾಂಡ್ ಇದೆಯಲ್ಲ, ಸೊ 1 ಮಿನಿಟಲ್ಲಿ ಎಷ್ಟು ಇದು ಆ್ಯಂಗಲ್ ಇದೆ ನೋಡಿ, ಇಲ್ಲಿ ಎಷ್ಟು ಆ್ಯಂಗಲ್ ಕವರ್ ಮಾಡುತ್ತೆ, 1 ಮಿನಿಟಲ್ಲಿ ಎಷ್ಟು ಆ್ಯಂಗಲ್ ಮೂವ್ ಆಗುತ್ತೆ ಅಂತ ಅದು ಕ್ವಶನ್ ನಿಮಗೆ. ಸೊ ಫುಲ್ ಸರ್ಕಲ್ ಆಗೋಕ್ಕೆ
ಮಿನಿಟ್ ಹ್ಯಾಂಡು ಎಷ್ಟು 360 ಡಿಗ್ರಿ ಮೂವ್ ಆಗುತ್ತೆ. ಫುಲ್ಲು ಡಯಲ್ ಎಷ್ಟಿದೆ 360 ಡಿಗ್ರಿ ಇದೆ. ಮಿನಿಟ್ ಹ್ಯಾಂಡು ಫುಲ್ ಒಂದು ಸರ್ಕಲ್ ಮಾಡೋಕ್ಕೆ ಎಷ್ಟು ಮಿನಿಟ್ಸ್ ತೊಗೊಳುತ್ತೆ? 60 ಮಿನಿಟ್ಸ್ ತೊಗೊಳುತ್ತೆ. ಸೊ ಆ್ಯಂಗಲ್ ಮೂವ್ಡ್ ಇನ್ 1 ಮಿನಿಟ್ ಏನಾಗುತ್ತೆ? 360/60 ನಿಮ್ಗೇನು ಬರುತ್ತೆ? 6 ಡಿಗ್ರಿ. ಅಂದರೆ ಈ ಮಿನಿಟ್ ಹ್ಯಾಂಡು ಎವ್ರಿ ಮಿನಿಟು 6 ಡಿಗ್ರಿ ಮೂವ್ ಆಗುತ್ತೆ ಅಂತ. ಓಕೆನಾ? ಇದು ನೆನ್ಪಿಟ್ಕೊಳ್ಳಿ, ಮಿನಿಟ್ ಹ್ಯಾಂಡ್ ಮೂವ್ಸ್ 6 ಡಿಗ್ರಿ ಪರ್ ಮಿನಿಟ್. ಆ್ಯಂಗಲ್ ಕವರ್ಡ್ ಬೈ ಅವರ್ ಹ್ಯಾಂಡ್ ಇನ್ 1 ಮಿನಿಟ್. ಈ ಅವರ್ ಹ್ಯಾಂಡ್ ಏನಿದೆ ಇದು ಎಷ್ಟು ಡಿಗ್ರೀಸು ಮೂವ್ ಆಗುತ್ತೆ ಪರ್ ಮಿನಿಟ್ ಅಂತ ಕೇಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ 1 ಅವರಲ್ಲಿ ಎಷ್ಟು 30 ಡಿಗ್ರಿ ಮೂವ್ ಆಗುತ್ತೆ ಅಲ್ವಾ. ಸೊ ಪರ್ ಮಿನಿಟ್ ಅಂದರೆ 30/60. ಸೊ ನಿಮ್ಗೇನು ಬರುತ್ತೆ? 0.5 ಡಿಗ್ರಿ. ಅವರ್ ಹ್ಯಾಂಡ್ ಮೂವ್ಸ್ 0.5 ಡಿಗ್ರಿ ಪರ್ ಮಿನಿಟ್. ಮಿನಿಟ್ ಹ್ಯಾಂಡು 6 ಡಿಗ್ರಿ ಪರ್ ಮಿನಿಟು, ಅವರ್ ಹ್ಯಾಂಡು 0.5 ಡಿಗ್ರಿ ಪರ್ ಮಿನಿಟ್. ಟಾಪಿಕ್ 2 ಫಾಸ್ಟ್ ಟ್ರ್ಯಾಕ್ ಟೆಕ್ನಿಕ್ಸ್. ಟೆಕ್ನಿಕ್ 1 ಟೈಮ್ ವೆನ್ ಕ್ಲಾಕ್ ಹ್ಯಾಂಡ್ಸ್ ಕೋಇನ್ಸೈಡ್. ಇಲ್ಲಿ ಕಾನ್ಸೆಪ್ಟ್ ಏನಂದರೆ, ಈ ಅವರ್ ಹ್ಯಾಂಡು ಮತ್ತು ಮಿನಿಟ್ ಹ್ಯಾಂಡು ಯಾವ ಟೈಮಿಗೆ ಎರಡು ಕೋಇನ್ಸೈಡ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈ ಅವರ್ ಹ್ಯಾಂಡ್ ಮೇಲೆ ಮಿನಿಟ್ ಹ್ಯಾಂಡು ಬಂದು ಸೇಮ್ ಪ್ಲೇಸ್ ಅಂದರೆ ಒಂದ್ರ ಮೇಲೆ ಒಂದು ಯಾವಾಗ ಓವರ್ಲ್ಯಾಪ್ ಆಗುತ್ತೆ, ಒಂದ್ರ ಮೇಲೆ ಒಂದು ಯಾವಾಗ ಯಾವ ಟೈಮಿಗೆ ಎಕ್ಸಾಕ್ಟ್ಲಿ ಬರುತ್ತೆ ಅಂತ ಕ್ವಶನ್ ಇರುತ್ತೆ. ನಿಮಗೆ ಕ್ವಶನಲ್ಲಿ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಅಂದರೆ ಎನ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಎನ್ ಅಂದರೆ ಏನಿರುತ್ತೆ? 10 ಗಂಟೆ ಮತ್ತು 11 ಗಂಟೆನೇ ಎಕ್ಸಾಂಪಲ್ ಅಂದ್ಕೊಳ್ಳಿ. ಈ 10 ಗಂಟೆಯಿಂದ 11 ಗಂಟೆವರೆಗೂ ಈ ಟೈಮ್ ಅಂದರೆ ಈ ಅವರ್ ಹ್ಯಾಂಡ್ ಮೂವ್ ಆಗುವಾಗ ಯಾವ ಟೈಮಿಗೆ ಈ ಮಿನಿಟ್ ಹ್ಯಾಂಡು ಆ ಅವರ್ ಹ್ಯಾಂಡ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಅಂತ ಕ್ವಶನ್ ಇರುತ್ತೆ. ಅಂದರೆ ಈ 10 ಗಂಟೆಯಿಂದ 11 ಗಂಟೆಗೆ ಮೂವ್ ಆಗ್ತಾ ಇದೆ ಅಂದ್ಕೊಳ್ಳಿ ಈ ಅವರ್ ಹ್ಯಾಂಡು. ಈ ಮುಳ್ಳು ಇಲ್ಲಿಂದ 10 ಗಂಟೆಯಿಂದ 11 ಗಂಟೆಗೆ ಮೂವ್ ಆಗ್ತಾ ಇದೆ. ಅವ್ರ ಕ್ವಶನ್ ಏನಿರುತ್ತೆ? ಈ ಮಿನಿಟ್ ಹ್ಯಾಂಡು ಈ ಮುಳ್ಳು ಮೇಲೆ ಯಾವಾಗ ಬರುತ್ತೆ ಅಂತ ಅವ್ರು ಕೇಳ್ತಾರೆ. ಆವಾಗ ನಿಮಗೆ ಫಾರ್ಮುಲಾ ಏನು? 60n/11 ಮಿನಿಟ್ಸ್ ಪಾಸ್ಟ್ ಎನ್. ಇದು ಏನಂತ ಎಕ್ಸಾಂಪಲಲ್ಲಿ ನೋಡೋಣ. ಸೊ ಇದು ನಿಮ್ಮದು ಫಾರ್ಮುಲಾ. ಟೈಮ್ ಈಕ್ವಲ್ ಟು 60n/11 ಮಿನಿಟ್ಸ್ ಪಾಸ್ಟ್ ಎನ್. ಎಕ್ಸಾಂಪಲ್ ನೋಡೋಣ. ಎಟ್ ವಾಟ್ ಟೈಮ್ ಬಿಟ್ವೀನ್ 1 and 2 o'clock ವಿಲ್ ದ ಹ್ಯಾಂಡ್ಸ್ ಬಿ ಟುಗೆದರ್? 1 ಗಂಟೆ ಮತ್ತು 2 ಗಂಟೆ ಮಧ್ಯೆ ಅವರ್ ಹ್ಯಾಂಡು ಮತ್ತು ಮಿನಿಟ್ ಹ್ಯಾಂಡು ಎರಡು ಕೋಇನ್ಸೈಡ್ ಯಾವಾಗ ಆಗುತ್ತೆ ಅಂತ ಕ್ವಶನ್ ಇರುತ್ತೆ. ನಿಮ್ಮ ಫಾರ್ಮುಲಾ ಏನಿದೆ? 60n/11 ಮಿನಿಟ್ಸ್ ಪಾಸ್ಟ್ ಎನ್. ಸೊ 60 ಇಂಟು ಎನ್. ಎನ್ ಅಂದ್ರೇನು? ಇದು ಎನ್ನು, ಇದು n+1 ಅಲ್ವಾ. ಸೊ ಎನ್ ಏನು? 1. 60 ಇಂಟು 1/11 ಈಕ್ವಲ್ ಟು ಏನಾಗುತ್ತೆ? 60/11. ನಿಮ್ಮದು ಕಂಪ್ಲೀಟ್ ಫಾರ್ಮುಲಾ ಏನಿದೆ? ಮಿನಿಟ್ಸ್ ಪಾಸ್ಟ್ ಎನ್ ಅಂದರೆ 1 ಗಂಟೆ ಆಗಿ 60/11 ಮಿನಿಟ್ಸ್, ಅಥವಾ ನೀವು 5 into 5/11 ಮಿನಿಟ್ಸ್ ಪಾಸ್ಟ್ 1 ಅಂತಲೂ ಬರಿಬೋದು. ಸೊ ಹ್ಯಾಂಡ್ಸ್ ವಿಲ್ ಕೋಇನ್ಸೈಡ್ ಎಟ್ ಈ ಟೈಮ್ 5 into 5/11 ಮಿನಿಟ್ಸ್ ಪಾಸ್ಟ್ 1 ಅಂದರೆ 1 ಗಂಟೆ ಆಗಿ ಇಷ್ಟು ಮಿನಿಟ್ಸ್ಗೆ ಆ ಎರಡು ಅವರ್ ಹ್ಯಾಂಡು ಮತ್ತು ಮಿನಿಟ್ ಹ್ಯಾಂಡು ಕೋಇನ್ಸೈಡ್ ಆಗುತ್ತಂತೆ. ಟೆಕ್ನಿಕ್ 2 ಟೈಮ್ ವೆನ್ ಕ್ಲಾಕ್ ಹ್ಯಾಂಡ್ಸ್ ಆರ್ ಎಟ್ ರೈಟ್ ಆ್ಯಂಗಲ್. ಇಲ್ಲಿ ಕಾನ್ಸೆಪ್ಟ್ ಏನಂತ ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ನಾನು ಇದು ಅವರ್ ಹ್ಯಾಂಡ್ ಅಂದ್ಕೊಳ್ಳಿ, ನಾನು ಡ್ರಾ ಮಾಡಿರೋದು. ಈ ಅವರ್ ಹ್ಯಾಂಡು 12 ಗಂಟೆಯಿಂದ 1 ಗಂಟೆಗೆ ಅಂದರೆ 1 ಅವರಲ್ಲಿ ಮಿನಿಟ್ ಹ್ಯಾಂಡ್ ಜೊತೆಗೆ ಎಷ್ಟು ಸಾರಿ ರೈಟ್ ಆ್ಯಂಗಲಲ್ಲಿ ಬರುತ್ತೆ ಅಂತ. ಅಂದರೆ ಈ ಮಿನಿಟ್ ಹ್ಯಾಂಡು ಯಾವಾಗ ರೈಟ್ ಆ್ಯಂಗಲ್ ಆಗುತ್ತೆ? ರೈಟ್ ಆ್ಯಂಗಲ್ ಅಂದರೆ ಎಷ್ಟು? 90 ಡಿಗ್ರಿ ಅಲ್ವಾ. ಈ ಮಿನಿಟ್ ಹ್ಯಾಂಡು ಇಲ್ಲಿ, ಸೊ ಈ 3 ಗಂಟೆ ಮೇಲೆ ಬಂದಾಗ ಏನಾಗುತ್ತೆ? 90 ಡಿಗ್ರಿ ಆಗುತ್ತೆ. ಯಾವುದು? ಮಿನಿಟ್ ಹ್ಯಾಂಡು 3ರ ಮೇಲೆ ಬಂದ ಮೇಲೆ 90 ಡಿಗ್ರಿ ಆಗುತ್ತೆ. ಮತ್ತೆ ಯಾವಾಗ ಆಗುತ್ತೆ? 4 ಮೇಲೆ ಬಂದಾಗ ಆಗುತ್ತಾ ಮಿನಿಟ್ ಹ್ಯಾಂಡು? ಇಲ್ಲ. 6 ಮೇಲೆ ಬಂದಾಗ 180 ಡಿಗ್ರಿ ಆಗುತ್ತೆ. ಸೊ ನೆಕ್ಸ್ಟ್ ಆಗೋದು ಇಲ್ಲಿ 9ರ ಮೇಲೆ ಬಂದಾಗ ಮಿನಿಟ್ ಹ್ಯಾಂಡು, ನಾನು ಅವರ್ ಹ್ಯಾಂಡ್ ಹೇಳ್ತಿಲ್ಲ, ಮಿನಿಟ್ ಹ್ಯಾಂಡು. ಸೊ ಇಲ್ಲಿ ಬಂದಾಗ ಮತ್ತೆ 90 ಡಿಗ್ರಿ ಆಗುತ್ತೆ. ಸೊ 12 ಗಂಟೆಯಿಂದ 1 ಗಂಟೆ ಹೋಗೋವರೆಗೂ 2 ಸರಿ ಅದಕ್ಕೆ ರೈಟ್ ಆ್ಯಂಗಲಲ್ಲಿ ಬರುತ್ತೆ. ಯಾವುದು? ಮಿನಿಟ್ ಹ್ಯಾಂಡ್. ಸೊ ಅದನ್ನೇ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ದ ಅವರ್ ಆ್ಯಂಡ್ ಮಿನಿಟ್ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ಮೇಕ್
ಎ ರೈಟ್ ಆ್ಯಂಗಲ್ ಟ್ವೈಸ್ ಬಿಟ್ವೀನ್ ಎನಿ ಅವರ್. ಯಾವುದೇ ಅವರ್, 12 ಗಂಟೆಯಿಂದ 1 ಗಂಟೆ ಅಂತಲ್ಲ, 1 ಗಂಟೆಯಿಂದ 2 ಗಂಟೆವರೆಗೆ ಹೋಗುವಾಗಲೂ 2 ಸರಿ ರೈಟ್ ಆ್ಯಂಗಲಲ್ಲಿ ಬರುತ್ತೆ. 2 ಗಂಟೆಯಿಂದ 3 ಗಂಟೆ ಹೋಗುವಾಗಲೂ ಟ್ವೈಸ್ ರೈಟ್ ಆ್ಯಂಗಲಲ್ಲಿ ಬರುತ್ತೆ. ಸೊ ಎವ್ರಿ ಅವರು 2 ಸರಿ ಅದು ಅವರ್ ಹ್ಯಾಂಡು ಮತ್ತು ಮಿನಿಟ್ ಹ್ಯಾಂಡು ರೈಟ್ ಆ್ಯಂಗಲಲ್ಲಿ ಬರುತ್ತೆ. ಸೊ ನಿಮಗೆ ಯಾವ ಟೈಮಿಗೆ ರೈಟ್ ಆ್ಯಂಗಲ್ ಬರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಅವಾಗ ನಿಮ್ಮ ಫಾರ್ಮುಲಾ ಏನಾಗುತ್ತೆ, ಇದು ಟೈಮ್ ಈಕ್ವಲ್ ಟು 5n ± 15 ಇಂಟು 12/11 ಮಿನಿಟ್ಸ್ ಪಾಸ್ಟ್ n. ಎನ್ ಅಂದರೆ ನಾನು ಆವಾಗಲೇ ಹೇಳಿದ್ದೀನಿ, ಈ ಅವರ್ ಹ್ಯಾಂಡ್ ಏನಿರುತ್ತೆ ಅದು ಎನ್ ಆಗಿರುತ್ತೆ. ± ಅಂತ ಕೊಟ್ಟಿದ್ದಾರೆ. ಪ್ಲಸ್ ಯಾವಾಗ ಯೂಸ್ ಮಾಡಬೇಕು, ಮೈನಸ್ ಯಾವಾಗ ಯೂಸ್ ಮಾಡಬೇಕಂದ್ರೆ, ಯೂಸ್ ಪ್ಲಸ್ ವೆನ್ ದ ಮಿನಿಟ್ ಹ್ಯಾಂಡ್ ಈಸ್ ಅಹೆಡ್ ಆಫ್ ದ ಅವರ್ ಹ್ಯಾಂಡ್. ಫಸ್ಟ್ ಕೇಸಲ್ಲಿ ನಾನು ಹೇಳಿರೋ ಫಸ್ಟ್ ಕೇಸಲ್ಲಿ ಇದು ಅಹೆಡ್ ಇದೆಯಲ್ಲ, ಮುಂದೆ ಇದೆಯಲ್ಲ, ಇದು ಅವರ್ ಹ್ಯಾಂಡ್ ಇಲ್ಲಿದೆ, ಇದ್ರ ಮುಂದೆ ಮಿನಿಟ್ ಹ್ಯಾಂಡ್ ಇದು 3 ಮೇಲೆ ಬಂದಿದೆ ಮಿನಿಟ್ ಹ್ಯಾಂಡ್. ಸೊ ಇದು ಅಹೆಡ್ ಆಯಿತು. ಈ ಥರ ಕೊಟ್ಟಾಗ ಪ್ಲಸ್ ಯೂಸ್ ಮಾಡಿ. ಬಿಹೈಂಡ್ ಅಂದರೆ ಇದು 12 ಗಂಟೆ ಮೇಲಿದೆ ಅವರ್ ಹ್ಯಾಂಡು, ಇಲ್ಲಿ 9 ಗಂಟೆ ಮೇಲೆ ಮಿನಿಟ್ ಹ್ಯಾಂಡ್ ಇದೆ, ಅದೇನಾಯಿತು ಬಿಹೈಂಡು. ಆ ಟೈಮಲ್ಲಿ ನೀವು ಮೈನಸ್ ಯೂಸ್ ಮಾಡಬೇಕು. ಸೊ ಇದು ನಿಮಗೆ ಗೊತ್ತಿರಬೇಕು. ಅವರು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ದ 2 ಹ್ಯಾಂಡ್ಸ್ ಆರ್ ಎಟ್ ರೈಟ್ ಆ್ಯಂಗಲ್ ವೆನ್ ದೇ ಆರ್ 50 ಮಿನಿಟ್ಸ್ ಸ್ಪೇಸಸ್ ಅಪಾರ್ಟ್. ಅಂದರೆ 15 ಮಿನಿಟ್ಸ್ ದೂರ ಇದ್ದಾಗ, 12 ಮತ್ತು ಮಿನಿಟ್ ಹ್ಯಾಂಡು ಅವರ್ ಹ್ಯಾಂಡು ಮತ್ತು ಮಿನಿಟ್ ಹ್ಯಾಂಡು ಎಷ್ಟು 15 ಮಿನಿಟ್ಸ್ ದೂರ ಇದ್ದಾಗ ರೈಟ್ ಆ್ಯಂಗಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಥರ ಯಾವಾಗ ಆಗುತ್ತೆ, ಟ್ವೈಸ್ ಆಗುತ್ತೆ. ದಿಸ್ ಕ್ಯಾನ್ ಹ್ಯಾಪನ್ ಇನ್ 2 ways, 15 ಮಿನಿಟ್ಸ್ ಅಹೆಡ್ ಆಫ್ ಅವರ್ ಹ್ಯಾಂಡ್ ಆರ್ 15 ಮಿನಿಟ್ಸ್ ಬಿಹೈಂಡ್ ದ ಅವರ್ ಹ್ಯಾಂಡ್. 15 ನಿಮಿಷ ಮುಂದೆ ಇರ್ಬೋದು ಅಥವಾ ಹಿಂದೆ ಇದ್ದಾಗ ಈ ಥರ ರೈಟ್ ಆ್ಯಂಗಲ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ನೋಡೋಣ. ಎಟ್ ವಾಟ್ ಟೈಮ್ಸ್ ಬಿಟ್ವೀನ್ 7 and 8 o'clock ವಿಲ್ ದ ಹ್ಯಾಂಡ್ಸ್ ಬಿ ಎಟ್ ರೈಟ್ ಆ್ಯಂಗಲ್ಸ್. 7 ಮತ್ತು 8 ಗಂಟೆ ಮಧ್ಯೆ ಯಾವ ಟೈಮಿಗೆ ರೈಟ್ ಆ್ಯಂಗಲಲ್ಲಿ ಬರುತ್ತೆ ಅಂತ ಕೇಳ್ತಿದ್ದಾರೆ. ನಮ್ಮ ಫಾರ್ಮುಲಾ ಏನಿದೆ, 5n ± 15 ಇಂಟು 12/11. ಈ ಫಾರ್ಮುಲಾದಲ್ಲಿ ನೀವು ವ್ಯಾಲ್ಯೂಸ್ ಹಾಕಿ. ಸೊ ಎನ್ ಅಂದರೆ ಏನು, ಎನ್ 7 ಆಗುತ್ತೆ. ಓಕೆನಾ, ಇದು ಎನ್ನು, ಇದು n+1. ಇದು ವೆರಿ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಬೇಕು. ಸೊ 5 ಇಂಟು 7 − 15 ಇಂಟು 12/11 ಮಾಡಿದಾಗ ನಿಮಗೆ ಫಸ್ಟ್ ಟೈಮ್ ಯಾವಾಗ ಬರುತ್ತೆ, 21 ಇಂಟು 9/11 ಮಿನಿಟ್ಸ್ ಪಾಸ್ಟ್ 7. ಇದು ವೆರಿ ಇಂಪಾರ್ಟೆಂಟ್. ಪಾಸ್ಟ್ 7 ಅಂದರೆ 7 ಗಂಟೆ ಆಗಿ ಇಷ್ಟು ಮಿನಿಟ್ಸಿಗೆ ಒಂದ್ಸರಿ ರೈಟ್ ಆ್ಯಂಗಲ್ ಬರುತ್ತೆ. ಸೆಕೆಂಡ್ ಟೈಮು 54 ಇಂಟು 6/11 ಮಿನಿಟ್ಸ್ ಪಾಸ್ಟ್ 7. ಸೊ 2 ಸರಿ ಏನಾಗುತ್ತೆ, ರೈಟ್ ಆ್ಯಂಗಲಲ್ಲಿ ಬರುತ್ತೆ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ದ ಹ್ಯಾಂಡ್ಸ್ ವಿಲ್ ಬಿ ಎಟ್ ರೈಟ್ ಆ್ಯಂಗಲ್ಸ್ ಬಿಟ್ವೀನ್ 7 and 8 o'clock ಎಟ್ 2 ಸರಿ. ಒಂದು ಸರಿ ಇವಾಗ 21 ಇಂಟು 9/11 ಮಿನಿಟ್ಸ್ ಪಾಸ್ಟ್ 7, ಇನ್ನೊಂದು 54 ಇಂಟು 6/11 ಮಿನಿಟ್ಸ್ ಪಾಸ್ಟ್ 7. ಟೆಕ್ನಿಕ್ 3, ಟೈಮ್ ವೆನ್ ಕ್ಲಾಕ್ ಹ್ಯಾಂಡ್ಸ್ ಆರ್ ಇನ್ ಎ ಸ್ಟ್ರೇಟ್ ಲೈನ್. ಇಲ್ಲಿ ಕಾನ್ಸೆಪ್ಟ್ ಏನಂದರೆ, ಮಿನಿಟ್ ಹ್ಯಾಂಡು ಮತ್ತು ಅವರ್ ಹ್ಯಾಂಡು ಸ್ಟ್ರೇಟ್ ಲೈನಲ್ಲಿ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸ್ಟ್ರೇಟ್ ಲೈನಲ್ಲಿ ಯಾವಾಗ ಬರುತ್ತೆ, ಎರಡು ಒಂದ್ರ ಮೇಲೆ ಒಂದು ಇದ್ದಾಗ ಅಥವಾ ಅಪೋಸಿಟ್ ಡೈರೆಕ್ಷನಲ್ಲಿ ಇದ್ದಾಗ. ಅಂದರೆ ಇದು ಅವರ್ ಹ್ಯಾಂಡ್ ಅಲ್ವಾ, ಸೊ ಇದು ಅವರ್ ಹ್ಯಾಂಡ್ ಅಂದ್ಕೊಳ್ಳಿ. ಇದ್ರ ಮೇಲೇನೆ ಈ ಮಿನಿಟ್ ಹ್ಯಾಂಡು ಬಂದು ಕೂತ್ಕೊಂಡಾಗ, ಒನ್ ಟೈಮು ಎರಡು ಕಾಯಿನ್ಸೈಡ್ ಆದಾಗ ಸ್ಟ್ರೇಟ್ ಲೈನಲ್ಲಿ ಬರುತ್ತೆ. ಅಥವಾ ಈ ಅವರ್ ಹ್ಯಾಂಡ್ದು ಅಪೋಸಿಟ್ ಡೈರೆಕ್ಷನಲ್ಲಿ, ಅಂದರೆ ಈ ಮಿನಿಟ್ ಹ್ಯಾಂಡು 6 ಮೇಲೆ ಬಂದಾಗ ಅಂದ್ಕೊಳ್ಳಿ. ಇವಾಗೇನಾಯಿತು, ಎರಡು ಸ್ಟ್ರೇಟ್ ಲೈನಲ್ಲಿ ಬಂದಿದೆ. ಒಂದ್ರ ಮೇಲೆ ಒಂದು ಬಂದು ಕೂತ್ಕೊಂಡಾಗೂ ಸ್ಟ್ರೇಟ್ ಲೈನಲ್ಲಿ ಇದೆ ಅಂತ ಹೇಳ್ಬೋದು. ಅಥವಾ ಕಂಪ್ಲೀಟ್ಲಿ ಅಪೋಸಿಟ್ 180 ಡಿಗ್ರಿಯಲ್ಲಿ ಬಂದಾಗ, ಇದು ಅವರ್ ಹ್ಯಾಂಡು ಇಲ್ಲಿದೆ 12 ಮೇಲಿದೆ, ಮಿನಿಟ್ ಹ್ಯಾಂಡು 6 ಮೇಲಿದೆ. ಸೊ ಅವಾಗ ಎರಡು ಸ್ಟ್ರೇಟ್ ಲೈನಲ್ಲಿ ಬಂದಿದೆ. ಸೊ ಈ ಥರ ಯಾವಾಗ ಆಗುತ್ತೆ, ಎವ್ರಿ ಅವರ್ ಟ್ವೈಸ್ ಆಗುತ್ತೆ. ಓಕೆನಾ, ಅದಕ್ಕೆ ಎಷ್ಟು ಮಿನಿಟ್ಸಲ್ಲಿ ಆ ಥರ ಆಗುತ್ತೆ ಅಂತ ಕೇಳಿದಾಗ
ನಿಮಗೆ ಫಾರ್ಮುಲಾ ಇದು 5n ಮೈನಸ್ 30 ಇಂಟು 12 ಡಿವೈಡ್ ಬೈ 11 ಮಿನಿಟ್ಸ್ ಪಾಸ್ಟ್ n. ಫಸ್ಟ್ -30 ತೊಗೊಂಡಿದ್ದಾರೆ, ಇಲ್ಲಿ +30. -30 ಯಾವಾಗ ಅಂದರೆ ಇಫ್ n ಈಸ್ ಗ್ರೇಟರ್ ದೆನ್ 6. n ಅಂದರೆ ಇದು ಅವರ್ ಅಲ್ವಾ, 7 ಅಥವಾ 8 ಅಥವಾ 9 ಈ ಥರ ಕೊಟ್ಟಿರ್ತಾರೆ. ಸೊ n ಗ್ರೇಟರ್ ದೆನ್ 6 ಇದ್ದಾಗ 5n ಮೈನಸ್ 30 ತಗೊಳ್ಳಿ. n ಲೆಸ್ ದೆನ್ 6 ಇದ್ದಾಗ 5n ಪ್ಲಸ್ 30 ತಗೊಳ್ಳಿ. ಎಕ್ಸಾಂಪಲ್ ನೋಡೋಣ. ಎಟ್ ವಾಟ್ ಟೈಮ್ ಬಿಟ್ವೀನ್ 7 ಆ್ಯಂಡ್ 8 o'clock ವಿಲ್ ದ ಹ್ಯಾಂಡ್ಸ್ ಬಿ ಇನ್ ಎ ಸ್ಟ್ರೇಟ್ ಲೈನ್? 7 ಮತ್ತು 8 ಗಂಟೆ ಟೈಮ್ ನಡುವೆ ಯಾವಾಗ ಎರಡು ಸ್ಟ್ರೇಟ್ ಲೈನಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ n ಏನಿದೆ, 7 ಇದೆ. ಸೊ n ಈಸ್ 7. ಸೊ 7 ಏನು ಗ್ರೇಟರ್ ದೆನ್ 6 ಅಲ್ವಾ. ಗ್ರೇಟರ್ ದೆನ್ 6 ಇದ್ದರೆ ನಿಮ್ಮ ಫಾರ್ಮುಲಾ 5n ಮೈನಸ್ 30 ಇಂಟು 12/11. n ಅಂದರೆ 7, ಅದನ್ನ 7 5 35 ಮೈನಸ್ 30 ಇಂಟು 12/11. ಸೊ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ 5 ಇಂಟು 5/11 ಮಿನಿಟ್ಸ್ ಪಾಸ್ಟ್ 7 ನಿಮ್ಮದು ಆನ್ಸರ್ ಬರುತ್ತೆ. ಇನ್ನೊಂದು ಎಕ್ಸಾಂಪಲು. ಎಟ್ ವಾಟ್ ಟೈಮ್ ಬಿಟ್ವೀನ್ 3 ಆ್ಯಂಡ್ 4 o'clock ವಿಲ್ ದ ಹ್ಯಾಂಡ್ಸ್ ಬಿ ಇನ್ ದ ಅಪೋಸಿಟ್ ಡೈರೆಕ್ಷನ್ಸ್? ಯಾವಾಗ ಅಪೋಸಿಟ್ ಡೈರೆಕ್ಷನ್ಸಲ್ಲಿ ಬರುತ್ತೆ ಎರಡು, ಅಂದರೆ ಸ್ಟ್ರೇಟ್ ಲೈನಲ್ಲಿ. ಅಪೋಸಿಟ್ ಅಂದರೆ ಸ್ಟ್ರೇಟ್ ಲೈನೇ ಅಲ್ವಾ. ಸೊ ನಿಮ್ಮ ಫಾರ್ಮುಲಾ ಏನಾಗುತ್ತೆ, ಇಲ್ಲಿ n 3 ಇದೆ. n ಲೆಸ್ ದೆನ್ 6 ಇದ್ದಾಗ ಪ್ಲಸ್ ತೊಗೋಬೇಕು. ಸೊ 5n ಪ್ಲಸ್ 30 ಇಂಟು 12/11 ನೀವು ಸಾಲ್ವ್ ಮಾಡಿದ್ರೆ ನಿಮಗೆ 49 ಇಂಟು 1/11 ಮಿನಿಟ್ಸ್ ಪಾಸ್ಟ್ 3 ಇದು ಆನ್ಸರ್ ನಿಮ್ಗೆ ಬರುತ್ತೆ. ಟೆಕ್ನಿಕ್ 4, ಟೈಮ್ ವೆನ್ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ಆರ್ ಎಕ್ಸ್ ಮಿನಿಟ್ಸ್ ಅಪಾರ್ಟ್. ಇಲ್ಲಿ ಕಾನ್ಸೆಪ್ಟ್ ಏನಂದರೆ, ಇದು ಅವರ್ ಹ್ಯಾಂಡ್ ಅಂದ್ಕೊಳ್ಳಿ. ಇದು 10 ಗಂಟೆಯಿಂದ 11 ಗಂಟೆವರೆಗೂ ಮೂವ್ ಆಗೋ ಟೈಮಲ್ಲಿ ಈ ಅವರ್ ಹ್ಯಾಂಡು ಎಕ್ಸಾಂಪಲ್ ಒಂದು 10 ಮಿನಿಟ್ಸ್ ಅಪಾರ್ಟ್ ಇದೆ ಅಂದ್ಕೊಳ್ಳಿ. 10 ಮಿನಿಟ್ಸ್ ಅಪಾರ್ಟ್ ಅಂದರೆ ಮುಂದೆನೂ ಇರ್ಬೋದು ಹಿಂದೆನೂ ಇರ್ಬೋದು. ಸೊ ಅದು ಯಾವ ಟೈಮಿಗೆ 10 ಮಿನಿಟ್ಸ್ ಅಪಾರ್ಟಲ್ಲಿ ಬರುತ್ತೆ, ಅವರ್ ಹ್ಯಾಂಡ್ ಜೊತೆಗೆ 10 ಮಿನಿಟ್ಸ್ ಅಪಾರ್ಟಲ್ಲಿ ಅಂದರೆ 10 ನಿಮಿಷ ದೂರದಲ್ಲಿ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದು 10 ಗಂಟೆ ಆದಮೇಲೂ ಬರ್ಬೋದು, 10 ಗಂಟೆ ಮುಂಚೆನೂ ಬರ್ಬೋದು ಅಲ್ವಾ. ಸೊ ಅದನ್ನ ಅವರು ಕೇಳ್ತಾ ಇದ್ದಾರೆ. ಅದಕ್ಕೆ ಫಾರ್ಮುಲಾ ಏನು ನಿಮ್ಮದು, 5n ಪ್ಲಸ್ ಆರ್ ಮೈನಸ್ x ಇಂಟು 12/11 ಮಿನಿಟ್ಸ್ ಪಾಸ್ಟ್ n. ಸೊ ಪ್ಲಸ್ ಯಾವಾಗ ಯೂಸ್ ಮಾಡ್ತೀರಾ, ಮಿನಿಟ್ ಹ್ಯಾಂಡು ಅಹೆಡ್ ಇದ್ದಾಗ. ಅವರ್ ಹ್ಯಾಂಡ್ಗಿಂತಲೂ ಮಿನಿಟ್ ಹ್ಯಾಂಡು ಮುಂದೆ ಇದ್ದರೆ ಪ್ಲಸ್ಸು, ಹಿಂದೆ ಇದ್ದರೆ ಮೈನಸ್ಸು. ಎಕ್ಸಾಂಪಲ್ ನೋಡೋಣ. ಎಟ್ ವಾಟ್ ಟೈಮ್ ಬಿಟ್ವೀನ್ 3 o'clock ಆ್ಯಂಡ್ 4 o'clock ವಿಲ್ ದ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ಬಿ 4 ಮಿನಿಟ್ಸ್ ಅಪಾರ್ಟ್? ಸೊ ನಿಮ್ಮದು ಇಲ್ಲಿ n ಏನು, ಸಾರಿ 1 ಸೆಕೆಂಡ್, ನಿಮ್ಮದು ಇಲ್ಲಿ n 3, x 4 ಮಿನಿಟ್ಸ್. ನಿಮ್ಮ ಫಾರ್ಮುಲಾ 5n ಪ್ಲಸ್ ಆರ್ ಮೈನಸ್ x ಇಂಟು 12/11. ಸೊ ಅದನ್ನ ನೀವು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ, ಒಂದು 12 ಮಿನಿಟ್, ಇದು ಬಿಫೋರ್, ಇದು ಅಹೆಡ್. ಸೊ ನಿಮಗೆ 12 ಮಿನಿಟ್ಸ್ ಬಿಫೋರು ಅಥವಾ 20 ಇಂಟು 8/11 ಮಿನಿಟ್ಸು ಅಹೆಡ್. ಲಾಸ್ಟ್ ಟೆಕ್ನಿಕ್ಕು, ಟೆಕ್ನಿಕ್ 5, ಗೇನ್ ಆರ್ ಲಾಸ್ ಆಫ್ ಎ ಕ್ಲಾಕ್ ಇನ್ ಎ ಡೇ ಬೇಸ್ಡ್ ಆನ್ ಓವರ್ಟೇಕಿಂಗ್ ಟೈಮ್. ನಾನು ಪ್ರಿವಿಯಸ್ಲಿ ಏನು ಹೇಳಿದ್ದೆ, ಮಿನಿಟ್ ಹ್ಯಾಂಡು ಯಾವಾಗಲೂ ಅವರ್ ಹ್ಯಾಂಡ್ನ ಓವರ್ಟೇಕ್ ಮಾಡುತ್ತೆ ಎವ್ರಿ ಅವರ್. ಸೊ ಕ್ವಶನಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ, ಒಂದು ಎಕ್ಸ್ ಮಿನಿಟ್ಸಲ್ಲಿ ಮಿನಿಟ್ ಹ್ಯಾಂಡು ಓವರ್ಟೇಕ್ ಮಾಡ್ತಾ ಇದೆ ಆ್ಯಕ್ಚುಯಲ್ ಟೈಮ್ಗಿಂತಲೂ. ಅದನ್ನೇನು ಕೊಟ್ಟಿದ್ದಾರೆ ನೋಡಿ. ಇಫ್ ದ ಮಿನಿಟ್ ಹ್ಯಾಂಡ್ ಓವರ್ಟೇಕ್ಸ್ ದ ಅವರ್ ಹ್ಯಾಂಡ್ ಎವ್ರಿ ಎಕ್ಸ್ ಮಿನಿಟ್ಸ್ ಇನ್ಸ್ಟೆಡ್ ಆಫ್ ದ ಆ್ಯಕ್ಚುಯಲ್ ಇಂಟರ್ವಲ್, ದೆನ್ ದ ಕ್ಲಾಕ್ ಗೇನ್ಸ್ ಆರ್ ಲೂಸಸ್ ಟೈಮ್. ಆ್ಯಕ್ಚುಯಲ್ ಟೈಮ್ ಏನು, ಇದು 7:20/11 ಮಿನಿಟ್ಸ್ ಏನಿದೆ, ಇದು ಆ್ಯಕ್ಚುಯಲ್ ಟೈಮ್. ಎಕ್ಸ್ ಅಂದರೆ ಟೈಮ್ ಆಫ್ಟರ್ ವಿಚ್ ದ ಹ್ಯಾಂಡ್ಸ್ ಕೋಯಿನ್ಸೈಡ್ ಇನ್ ದ ಫಾಲ್ಟಿ ಕ್ಲಾಕ್. ಸೊ ಇದು ಎಕ್ಸ್ ಮಿನಿಟ್ಸ್. 60 ಇಂಟು 24 ಟೋಟಲ್ ಮಿನಿಟ್ಸ್ ಇನ್ ಎ ಡೇ. ನಿಮ್ಮದು ಫಾರ್ಮುಲಾ ಏನು, 720/11 ಮೈನಸ್ ಎಕ್ಸ್ ಇಂಟು 60 ಇಂಟು 24 ಡಿವೈಡ್ ಬೈ ಎಕ್ಸ್ ಮಿನಿಟ್ಸ್. ಎಕ್ಸಾಂಪಲ್ ನೋಡೋಣ. ದ ಮಿನಿಟ್ ಹ್ಯಾಂಡ್ ಓವರ್ಟೇಕ್ಸ್ ದ ಅವರ್ ಹ್ಯಾಂಡ್ ಎವ್ರಿ 63 minutes. ಹೌ ಮಚ್ ಟೈಮ್ ಡಸ್ ದ ಕ್ಲಾಕ್ ಗೇನ್ ಆರ್ ಲೂಸ್ ಇನ್ ಎ ಡೇ? ಸೊ ನಿಮ್ಮ ಫಾರ್ಮುಲಾ ಏನಿದೆ, 720/11 ಮೈನಸ್ ಎಕ್ಸ್ ಇಂಟು 1440 ಡಿವೈಡ್ ಬೈ ಎಕ್ಸ್. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ, 63. ಓಕೆನಾ, ಎವ್ರಿ 63 minutes ಓವರ್ಟೇಕ್ ಮಾಡ್ತಾ ಇದೆ ಅಂತೆ.
ಸೊ ಈ ವ್ಯಾಲ್ಯೂ ಇನ್ಸರ್ಟ್ ಮಾಡಿದ್ರೆ ನಿಮ್ಗೇನು ಬರುತ್ತೆ 56 ಇಂಟು 8/77 ಮಿನಿಟ್ಸ್. ಇದು ಏನು ಗೇನ್ ಆಗ್ತಾಯಿದೆ, ದ ಕ್ಲಾಕ್ ಗೇನ್ಸು ಇಷ್ಟು ಮಿನಿಟ್ಸ್ ಗೇನ್ ಆಗ್ತಾಯಿದೆ ಪರ್ ಡೇ. ಇಲ್ಲಿ ನಿಮಗೆ ಆನ್ಸರು ನೆಗೆಟಿವ್ ಬಂದರೆ ನಿಮ್ದೇನಾಗ್ತಿತ್ತು, ಕ್ಲಾಕ್ ಲೂಸ್ ಅಂತ ನೀವು ಹೇಳ್ಬೋದಾಗಿತ್ತು, ಅಷ್ಟು ಮಿನಿಟ್ಸು ಲೂಸ್ ಆಗ್ತಾ ಇದೆ. ಬಟ್ ಇಲ್ಲಿ ನಿಮ್ಮ ಆನ್ಸರು ಪಾಸಿಟಿವ್ ಇರೋದ್ರಿಂದ ಇಲ್ಲಿ ಇಷ್ಟು ಮಿನಿಟ್ಸು ಗೇನ್ ಆಗ್ತಾಯಿದೆ ಅಂತ ನೀವು ಹೇಳ್ಬೋದು. ಓಕೆನಾ? ಇಲ್ಲಿಗೆ ಕ್ಲಾಕ್ ಆ್ಯಂಡ್ ಕ್ಯಾಲೆಂಡರ್ ಪಾರ್ಟ್ 1 ವಿಡಿಯೋ ಕಂಪ್ಲೀಟ್ ಆಯಿತು. ಪಾರ್ಟ್ 2 ವಿಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.